ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಶ್ರಮವಹಿಸಿ ಕಾಂಗ್ರೆಸ್ ಸರ್ಕಾರ ಬರಲು ಕೆಲಸ ಮಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲು ಸಿದ್ದರಾಮಯ್ಯನವರು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಅಭಿಮತ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಮೊನ್ನೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನು ಮಾಡಿದ್ದಾರೆ. ಅದೇನು ಸಾಧನಾ ಸಮಾವೇಶವಾ ಅಥವಾ ಬಿಜೆಪಿ ಪಕ್ಷವನ್ನು ಬೈಯುವಂತಹ ಸಮಾವೇಶವಾ? ಸರ್ಕಾರದಲ್ಲಿ ದುಡ್ಡು ಇಲ್ಲ, ಖಜಾನೆ ಖಾಲಿಯಾಗಿದೆ. ಸಾಧನಾ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ಹಿಂದೆ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಇದ್ದಾಗ NREG ಎನ್ನುವ ಕಾಮಗಾರಿಯನ್ನು ಜಾರಿಗೆ ತಂದಿದ್ರು. ಈ ಯೋಜನೆಯಿಂದ ಇಡೀ ರಾಜ್ಯಕ್ಕೆ ಅನುಕೂಲವಾಯಿತು. ಅದನ್ನು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಾಗ ತೆಗೆಯಬಹುದಿತ್ತಲ್ಲವೇ? ದೇಶದ ಜನರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಯಾರೂ ತೆಗೆಯಲಿಕ್ಕೆ ಇಷ್ಟಪಡುವುದಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳ ಮೂಲಕ ಅಧಿಕಾರಕ್ಕೆ ಬಂದಿರುವುದನ್ನು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಎಂಬುದನ್ನು ಮರೆಯಬಾರದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು JDS ಪಕ್ಷದಲ್ಲಿ ಇದ್ದಾಗ ಮಾಜಿ AICC ಅಧ್ಯಕ್ಷ ಸೋನಿಯಾ ಗಾಂಧಿ ಅವರಿಗೆ ಯಾವ ರೀತಿ ಬೈದಿದ್ದಾರಾ ಅಂತ ಜ್ಞಾಪಕ ಶಕ್ತಿ ಇದೆಯೇ? ಚಳ್ಳಕೆರೆಗೆ ಬಂದಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ವಿದೇಶಿ ಮಹಿಳೆ ಇವರಿಗೆ ಭಾರತೀಯ ಪೌರತ್ವ ಕೊಡಬಾರದು ಎಂದು ಬೊಬ್ಬೆ ಹೊಡೆದಿದ್ರಲ್ಲ, ಮರ್ತಿದ್ದೀರಾ? JDS ಪಕ್ಷದಲ್ಲಿ ನಿಮ್ಮನ್ನು ಬೆಳೆಸಿದ ಮಾಜಿ ಪ್ರಧಾನಿ ದೇವೇಗೌಡರನ್ನ ಮೂಲೆ ಗುಂಪು ಮಾಡಿ ಕಾಂಗ್ರೆಸ್ಗೆ ಬಂದ್ರಲ್ಲ, ಯಾಕೆ ಕಾಂಗ್ರೆಸ್ಗೆ ಬಂದಿರಿ ನೀವು? ವಿದೇಶಿ ಮಹಿಳೆ ಎಂದು ಹೇಳಿಕೆ ನೀಡಿದವರು ಹೋಗಿ ಅವರ ಕಾಲಿಗೆ ಬಿದ್ದಿದ್ದೀರಾ? ನಾಚಿಕೆಯಾಗುವುದಿಲ್ಲವಾ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳ್ಳಾರಿಯ ಮಹಾನಾಯಕರು ಹೊಂದಾಣಿಕೆ ರಾಜಕಾರಣ ಮಾಡಿ ನನ್ನನ್ನು ಮುಗಿಸುವ ಷಡ್ಯಂತ್ರ ನಡೆಸಿದ್ದರು. ಬಾದಾಮಿ ಹಾಗೂ ಮೊಳಕಾಲ್ಮೂರು ಎರಡೂ ಕಡೆ ಟಿಕೆಟ್ ಪಡೆದು ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರಿಗೆ ಅನುಕೂಲ ಮಾಡಿಕೊಟ್ಟು ಮೊಳಕಾಲ್ಮೂರಿನಲ್ಲಿ ಮಹಾನಾಯಕರು ಕ್ಯಾಂಪ್ ಅನ್ನು ಹಾಕಿದ್ದರು. ಬಾದಾಮಿಯಲ್ಲಿ 1,000 ನೋಟ್ ಅಂತರದಲ್ಲಿ ಸಿದ್ದರಾಮಯ್ಯನವರು ಗೆಲುವು ಸಾಧಿಸಿದರು. ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರ ಗೆಲುವಿಗೆ ಸಹಕರಿಸಿದವರು ಯಾರು? ಬಳ್ಳಾರಿಯವರ ಅಥವಾ ಬೇರೆಯವರ? ನೀವೇ ಮಾಡಿದ್ದು. ಸಿದ್ದರಾಮಯ್ಯ ಗೆಲುವು ಸಾಧಿಸಿ ವಿರೋಧ ಪಕ್ಷದ ನಾಯಕರು ಆಗಲು ಸಹಕರಿಸಿದಿರಿ. ವಿರೋಧ ಪಕ್ಷದ ನಾಯಕರಾಗಿ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಬಂದರು. ಈ ದಿನ ರಾಜ್ಯದ ಮುಖ್ಯಮಂತ್ರಿಯಾದರೂ ಇಲ್ಲವಾದಲ್ಲಿ ಮೂಲೆ ಗುಂಪು ಆಗುತ್ತಿದ್ದರು. ಅವರ ಸುಕ್ಷೇತ್ರನೇ ಕೈಕೊಟ್ಟಿತ್ತು. ಇದಕ್ಕೆಲ್ಲ ಕಾರಣಕರ್ತರು ಯಾರು? ನೀವೇ ಅಲ್ಲವೇ? ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾದಾಗ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ಪರ ಅಂತ ಹೇಳುತ್ತಿದ್ದಾರೆ. ನೀವೇಕೆ ರೈತರ ಸಾಲ ಮನ್ನಾ ಮಾಡಬಾರದು? ಸುಮ್ಮನೆ ಬೊಗಳೆ ಬಿಟ್ಟುಕೊಂಡು ಓಡಾಡುತ್ತಿದ್ದೀರಾ? ಈ ಹಿಂದೆ ಮುಖ್ಯಮಂತ್ರಿಯಾದಾಗ ಉತ್ತಮ ಆಡಳಿತ ನಡೆಸಿದ್ದೀರಾ, ಅದನ್ನು ನಾನು ಒಪ್ಪುತ್ತೇನೆ. ಆದರೆ ಈ ಬಾರಿ ಆ ರೀತಿಯ ಆಡಳಿತ ನಡೆಸುತ್ತಿಲ್ಲ. ತುಂಬ ಬದಲಾವಣೆ ಮಾಡಿಕೊಳ್ಬೇಕು. ನಿಮ್ಮ ಆಡಳಿತ ಸರಿ ಇದೆಯೇ? ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ನೀವೇ 40% ಕಮಿಷನ್ ಆರೋಪ ಮಾಡಿದ್ದೀರಿ. ಈಗ ನೀವೇ 60%ಗೆ ಹೋಗಿದ್ದೀರಲ್ಲ. ಎಲ್ಲಿ ನೋಡಿದರೂ ಬರೀ ಲೂಟಿನೇ ಆಗಿದೆ. ರಾಜ್ಯದಲ್ಲಿ ಇರುವ ಯಾವ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ, ಆಗುತ್ತಿಲ್ಲ. ನೀವು ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ನಿಮ್ಮ ಕಿತ್ತಾಟದಲ್ಲಿ ಕಾಲಹರಣ ಮಾಡುತ್ತಿದ್ದೀರಿ. ಕರೋನಾ ಬಂದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಉಚಿತ ಲಸಿಕೆಯನ್ನು ಹಾಕಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರತಿ ಮನೆಗೆ ನೀರು ಒದಗಿಸುವ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನೀವೇನು ಮಾಡಿದ್ದೀರಿ ಸಿದ್ದರಾಮಣ್ಣ? ನೀವು ಟಿಪ್ಪುನ ಎದೆಯಲ್ಲಿ ಇಟ್ಟುಕೊಂಡಿದ್ದೀರಾ? ಇಲ್ಲಿ ಒಬ್ಬರು ಖಾದರ್ ಕರೀಂನ ಇಟ್ಟುಕೊಂಡಿದ್ದಾರೆ. ನೀವು ಯಾರು ಬೇಕಾದರೂ ಇಟ್ಟುಕೊಳ್ಳಿ, ಬೇಡ ಅನ್ನುವರು ಇಲ್ಲ. ಆದರೆ ಬೇರೆಯವರ ಬಗ್ಗೆ ಗಮನ ಹರಿಸಬೇಕು ಅಷ್ಟೇ. ಬರೀ ಬಿಟ್ಟಿ ಭಾಗ್ಯಗಳಿಗೆ ಸೀಮಿತವಾಗದೆ ರಾಜ್ಯದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿ ಎಂದು ಸಲಹೆ ನೀಡಿದರು. ವರದಿ KT ಓಬಳೇಶ್, ನಲಗೇತನಹಟ್ಟಿ. ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಸಾಧನ ಸಮಾವೇಶವನ್ನು ಮಾಡಿದರು. ಅದೇನು ಸಾಧನ ಸಮಾವೇಶನ ಅಥವಾ ಬಿಜೆಪಿ ಬೈತಕ್ಕಂಥ ಸಮಾವೇಶನ? ಇದನ್ನ ಮೈಸೂರಲ್ಲಿ ಪ್ರದರ್ಶನ ಮಾಡಿದರು. ಅಲ್ಲಪ್ಪ, ಸರ್ಕಾರದಲ್ಲೇ ದುಡ್ಡಿಲ್ಲ, ಖಜಾನೆಯಲ್ಲೇ ದುಡ್ಡಿಲ್ಲ, ಈ ಸಾಧನ ಸಮಾವೇಶಗಳು ಮಾಡಕ್ಕೆ ಹೋಗ್ತಿದ್ದಾರಲ್ಲ ಇವರು. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ NREG ಅಂತ ಹೇಳ್ಬಿಟ್ಟು ತಂದಾಗ ಇಡೀ ರಾಜ್ಯಕ್ಕೆ ಅನುಕೂಲ ಆಯ್ತು. ಅದನ್ನ ಬಿಜೆಪಿ ಅವ್ರು ಬಂದು ತೆಗಿಬೋದಾಗಿತ್ತಲ್ಲ, ತೆಗಿಲಿಲ್ಲಲ್ಲ. ಅವರು ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಯಾರೂ ತೆಗಿ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ನ ಹೇಳ್ತಾರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಮೇಲೆ ಬಂದಿದ್ದೀವಂತ. ಬಿಟ್ಟಿ ಭಾಗ್ಯಗಳು ಕೊಟ್ಟು ಇವ್ರು ಊಟ ಹಾಕಿಸ್ಕೊಂಡಿದ್ರೆ ವಿನ ಕಾಂಗ್ರೆಸ್ ಮತಗಳೆಲ್ಲ ಅವು
ಸಿದ್ದರಾಮಯ್ಯರೇ, ತಪ್ಪು ತಿಳ್ಕೊಂಡಿದ್ದೀರಿ ನೀವು JDS ನಲ್ಲಿದ್ದಾಗ ಏನೇನು ಸೋನಿಯಾ ಗಾಂಧಿನ ಬೈದಿರತಕ್ಕಂಥದ್ದು ಏನಾದ್ರು ನಿಮ್ಗೆ ಜ್ಞಾಪಶಕ್ತಿ ಇದೆಯಾ? ಚಳ್ಳಕೆರೆಯಲ್ಲಿ ಬಂದು ನೀವು ವಿದೇಶಿ ಮಹಿಳೆ ಸೋನಿಯಾ ಗಾಂಧಿ ಭಾರತೀಯ ಪೌರತ್ವವನ್ನು ಕೊಡ್ಕೂಡ್ದು ಅಂತ ಹೇಳ್ಬಿಟ್ಟು ಬೊಬ್ಬೆ ಹೊಡೆದಲ್ಲಪ್ಪ, ಬೊಬ್ಬೆ ಹೊಡೆದ್ಬಿಟ್ಟು ಮತ್ತೆ JDS ನಲ್ಲಿ ಬೆಳೆಸಿರ್ತಕ್ಕಂಥ ದೇವೇಗೌಡನವ್ರನ್ನ ಮೂಲೆ ಗುಂಪು ಮಾಡಿಬಿಟ್ಟು ಮತ್ತೆ ಕಾಂಗ್ರೆಸ್ಸಿಗೆ ಬಂದಲ್ಲಪ್ಪ ನೀನು. ಕಾಂಗ್ರೆಸ್ಸಿಗೆ ಬಂದು ಮತ್ತೆ ಯಾರ ಕಾಲಿಗೆ ಮುಗಿದಪ್ಪ ಹೋಗಿ ನೀನು? ಸೋನಿಯಾ ಗಾಂಧಿ ಕಾಲಿಗೆ ಮುಗಿಲಿಲ್ಲ, ವಿದೇಶಿ ಮಹಿಳೆ ಅಂದದಕ್ಕೆ. ನಾಚಿಕೆ ಆಗ್ಬೇಕಲ್ಲಪ್ಪ ಸಿದ್ದರಾಮಯ್ಯ ನಿನಗೆ. ಅಲ್ಲಪ್ಪ, ನೀನು ಬಾದಾಮಿಯಲ್ಲಿ ನಿಂತ್ಕೊಂಡೆ, ರಾಮನು ಬಳ್ಳಾರಿಯಲ್ಲಿ ನಿಂತ್ಕೊಂಡ್ರು, ಬಾದಾಮಿ ಮತ್ತು ಮೊಳಕಾಲ್ಮೂರಲ್ಲಿ. ಅಲ್ಲ, ಈ ಬಳ್ಳಾರಿ ಇದಾರಲ್ಲ ಮಹಾನಾಯಕರು, ಇವ್ರು ನಾನು ಸಿಟ್ಟಿಂಗ್ MLA ಆಲ್ರೆಡಿ ನನ್ನನ್ನು ತಪ್ಪಿಸಿ ರಾಮರು ಕೊಟ್ಟರು ಮತ್ತು ಬಾದಾಮಿ ಕೊಟ್ಟರು. ಮತ್ತೆ ಬಾದಾಮಿಯಲ್ಲಿ ನಂದು ಇಲ್ಲಿ ಎಲ್ಲಿ ಆರ್ಭಟ ಜಾಸ್ತಿ ಆಯ್ತು ಮೊಳಕಾಲ್ಮೂರಲ್ಲಿ, ರಾಮುಲು ಅವರು ಮೊಳಕಾಲ್ಮೂರಿಗೆ ಬಂದರು. ಮೊಳಕಾಲ್ಮೂರಿಗೆ ಬಂದ್ಬಿಟ್ಟು ಇಲ್ಲಿ ಕ್ಯಾಂಪ್ ಹಾಕಿದ ಇಬ್ರು ಮಹಾನಾಯಕರು. ಅಲ್ಲಿ ಸಿದ್ದರಾಮಯ್ಯ ಅವರು 1,000 ಓಟ್ನಲ್ಲಿ ಗೆದ್ದ ಮೇಲೆ ನನ್ನ ಕರೆಸಿದ್ರು. ತಿಪ್ಪಸ್ವಾಮಿ, ನಿನ್ನಿಂದ ನಾನು ಗೆದ್ದಿದ್ದು, ನೀನೆಲ್ಲನೂ ವಾಪಸ್ ತಗೊಂಡಿದ್ರೆ ನಾನು ಗೆಲ್ತೇ ಇದ್ದಿಲ್ಲ ಅಂತ ಮಾತುಗಳನ್ನು ಆಡಿದ್ರು. ಏನಪ್ಪ, ಸಿದ್ದರಾಮಯ್ಯನ ಗೆಲ್ಸಕ್ ಮಾಡಿದಾರೆ ಯಾರು? ಬಳ್ಳಾರಿಯವರ ಅಥವಾ ಬೇರೆಯವರು? ನೀವೇ ಮಾಡಿದ್ದು. ಆತ ವಿರೋಧ ಪಕ್ಷದ ನಾಯಕ ಆದ. ವಿರೋಧ ಪಕ್ಷ ನಾಯಕ ಆದ ಕಾರಣನ ನೀವೇನೆ. ವಿರೋಧ ಪಕ್ಷ ನಾಯಕ ಆದ, ಸಂಘಟನೆ ಮಾಡ್ಕೊಂಡ ಮೇಲೆ ಬಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ್ರು. ಇಲ್ಲಾಂದ್ರೆ ಮೂರು ಗುಂಪು ಆಗ್ತಿದ್ರು ಅವರು. ಇದನ್ನು ಮಾಡ್ತಾರೆ ಯಾರ್ರಿ? ನೀವೇ ಅಲ್ವಾ? ಅಲ್ಲಪ್ಪ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ರೈತರ ಸಾಲ ಮನ್ನಾ ಮಾಡಿದ್ರು. ಮತ್ತೆ ನೀನ್ ಯಾಕೆ ನಾನು ರೈತರ ಪರವಾಗಿದ್ದೀನಿ ಅಂತ ಹೇಳ್ತೀಯಲ್ಲ, ನೀನ್ ಯಾಕೆ ಸಾಲ ಮನ್ನಾ ಮಾಡಬಾರ್ದು? ಸುಮ್ಮನೆ ಬೊಬ್ಬೆ ಬಿಟ್ಕೊಂಡು ಅಡ್ಡಾಡ್ತೀಯ? ಸಿದ್ದರಾಮಣ್ಣ ಇದು ನಿನಗೆ ಶೋಭೆ ತರ ಅಂತದಲ್ಲ. ನೀನು ಹಿಂದಿನ ಮುಖ್ಯಮಂತ್ರಿ ಚೆನ್ನಾಗಿ ಮಾಡಿದೆ, ನಾನು ಒಪ್ತೀನಿ, ಅದು ನಾನು MLA ಇದ್ದವಾಗ. ಈಗ ನೀನು ಆ ತರ ಇಲ್ಲ. ನೀನು ಬದಲಾವಣೆ ಬಹಳ ಮಾಡ್ಕೋಬೇಕು. ಸಿದ್ದರಾಮಣ್ಣರೇ, ನಿಮ್ಮ ಆಡಳಿತ ಸರಿಯಾಗಿ ಐತೇನ್ರಿ? BJPಗಿದ್ದಾಗ 40% ಅಂದ್ರೆ ಈಗ ನೀವು 60%ಗೆ ಹೋಗಿದ್ದೀರಲ್ರಿ ಈ ರಾಜ್ಯದಲ್ಲಿ. ಎಲ್ಲ ನೋಡಿದ ಲೂಟಿಗಳಲ್ರಿ. ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ನೀವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನೀವು ಕಿತ್ತಾಟದಲ್ಲೇ ಕಾಲ ಕಳೀತೀರಲ್ಲ. ಯಾಕೆ? ಮತ್ತೆ ನಿನ್ ಜೊತೆಗೆ DK ಶಿವಕುಮಾರ್ ಅನ್ನೋ ಶ್ರಮ ವಹಿಸಿ ಕೆಲಸ ಮಾಡಿದ್ದಾನಲ್ಲ, ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಯಾಕೆ ಕೊಡಬಾರ್ದು? ನಿನಗೆ ಕೊಟ್ಟಿದಾರಲ್ಲಪ್ಪ, ಸಾಕಲ್ಲ, ಇನ್ನೇನ್ ಬೇಕು? ಕೊರೋನಾ ಬಂದಾಗ ಫ್ರೀಯಾಗಿ ಲಸಿಕೆಗಳನ್ನು ಹಾಕ್ಸಿದ್ರು. ಆಮೇಲೆ ಮೋದಿಯವರು ಇಡೀ ದೇಶದಲ್ಲೇ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾರಲ್ಲ. ನೀನೇನ್ ಮಾಡಿದೀಯ ಸಿದ್ದರಾಮಣ್ಣ? ನೀನು ಟಿಪ್ಪುನ ಎದೆಗಿಟ್ಕೊಂಡಿದೀಯನಪ್ಪ. ಇಲ್ಲೊಬ್ಬ ಖಾದರ್ನ ಕಲೀಮನ್ನ ಇಟ್ಕೊಂಡಿದ್ದಾರೆ, ನೀನು ಟಿಪ್ಪುನ ಇಟ್ಕೊಂಡಿದೀಯನಪ್ಪ. ನಿಮ್ಮನ್ನ ಬೇಡ ಅಂಬೋದಿಲ್ಲ, ಆದ್ರೆ ಬೇರೆಯವ್ರ ಬಗ್ಗೆನೂ ಗಮನ ಹರಿಸ್ಬೇಕಲ್ಲ. ಈ ನಾಗನಟ್ಟಿ ಪಂಚಾಯತಿ ನಾನಪ್ಪ ಗೆಲ್ಸಿರೋದು ಎಲ್ಲ ಮೆಂಬರ್ಗಳನ್ನ. ಮನೆಗೆ ಹೋಗ್ಬಿಟ್ಟು ಓಟ್ ಹಾಕ್ರಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಕೊಟ್ಟು
ಓಟ್ ಹಾಕಿಸಿ ಗೆಲ್ಲಿಸಿದೆ ನಾನು. ಅನಿವಾರ್ಯ ಕಾರಣದಿಂದ ರಾಜಕೀಯ ಬದಲಾವಣೆ ಆಯ್ತು ಅಂತ. ಆದರೂ ಏನ್ರಪ್ಪ ನಾನು ಗೆಲ್ಲಿಸಿದ್ದೀನಿ ಬರ್ರಿ ಅಂತ ಯಾರು ನನ್ನ ಕರೆದಿದ್ದೀನಿ ನಾನು? ಇವತ್ತಿನ ದಿವಸ ನಾಗಿನಟ್ಟಿ ಪಟ್ಟಣ ಪಂಚಾಯತಿ ಏನಾಗಿದೆ ಎಲ್ಲ ಹೊಲಸು ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲಪ್ಪ. ನಿಮ್ಗೆ ಕೇಳೋರಿಲ್ಲ ಮಾಡೋರಿಲ್ಲ. ನಿಮ್ಮ ಅಧಿಕಾರ ನಿಮ್ದೆ, ಆ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀರಿ. ಅಲ್ಲಪ್ಪ, ನಾಗಿನಟ್ಟಿಗೆ ಹಿರೇಕೆರೆ ಕಾವಲಲ್ಲಿ ಹಿರೇಕೆರೆಯಲ್ಲಿ ಬೋರ್ಗಳಾಗಿಸ್ಬಿಟ್ಟು ನೀರನ್ನು ಕೊಟ್ಟೆ, ವಾಣಿ ವಿಲಾಸ ನೀರು ಕೊಟ್ಟಿದ್ದೀನಿ, ಆಮೇಲೆ ಪಟ್ಟಣ ಪಂಚಾಯತಿ ಮಾಡಿ ಕೊಟ್ಟಿದ್ದೀನಿ. ಆದ್ರೂ ನಿಮ್ಗೆ ಅಭಿಮಾನ ಇಲ್ಲವಲ್ಲ. ದಯಮಾಡಿ ಮುಂದೆ ವ್ಯವಸ್ಥಿತವಾಗಿ ನಮ್ಮನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಹುಷಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ. ಬರೇ ಬಿಟ್ಟಿ ಭಾಗ್ಯಗಳಿಗೆ ನೀವು ಸೀಮಿತ ಆಗ್ಬೇಡ್ರಿ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮೊದಲು ಮಾಡ್ರಿ. ಸರ್ಕಾರದ ಮೇಲೆ ಗೂಬೆ ಕೂರಿಸೋದು, ಹಾಲು ಕೂಪಿಸೋದು ಇದಕ್ಕೆಲ್ಲ ಹೋಗ್ಬೇಡ್ರಿ.